ಹಾಲಿ ಚಾಂಪಿಯನ್ ಆಗಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಬಾರಿಯೂ ಅದೇ ಜಾಶ್ನಲ್ಲಿ ಆಡುತ್ತಿದೆ. 2026ರ ಐಪಿಎಲ್ನಲ್ಲಿ ಮೊದಲ ತಂಡವಾಗಿ ಪ್ಲೇಆಫ್ಗೆ ಎಂಟ್ರಿ ಕೊಟ್ಟಿರುವ ಆರ್ಸಿಬಿ ಈಗ ಮತ್ತೊಮ್ಮೆ ಕಪ್ ಗೆಲ್ಲುವ ಫೇವರಿಟ್ ತಂಡವಾಗಿ ಹೊರಹೊಮ್ಮಿದೆ. ಕಳೆದ ಸೀಸನ್ನಲ್ಲಿ ಟ್ರೋಫಿ ಗೆದ್ದು ಹಲವು ವರ್ಷಗಳ ಕನಸನ್ನು ನನಸಾಗಿಸಿದ್ದ ಆರ್ಸಿಬಿ ಈ ಬಾರಿ ಅದಕ್ಕಿಂತಲೂ ಹೆಚ್ಚು ಸಮತೋಲನದ ತಂಡವಾಗಿ ಕಾಣಿಸುತ್ತಿದೆ ಅನ್ನೋದು ಕ್ರಿಕೆಟ್ ವಲಯದ ಅಭಿಪ್ರಾಯ. ಈ ಬಾರಿ ಆರ್ಸಿಬಿಯ ದೊಡ್ಡ ಪ್ಲಸ್ ಅಂದ್ರೆ ಯಾವುದೇ ಒಬ್ಬ ಆಟಗಾರನ ಮೇಲೆ ಅವಲಂಬನೆ ಇಲ್ಲದೆ ಸಂಪೂರ್ಣ ತಂಡವೇ ಒಟ್ಟಾಗಿ ಗೆಲ್ಲಿಸುತ್ತಿದೆ. ಬ್ಯಾಟಿಂಗ್ನಲ್ಲಿ ಟಾಪ್ ಆರ್ಡರ್ ಸ್ಥಿರವಾಗಿ ರನ್ ಮಾಡುತ್ತಿದೆ, ಮಧ್ಯಮ ಕ್ರಮಾಂಕ ಒತ್ತಡದ ಕ್ಷಣದಲ್ಲಿ ಜವಾಬ್ದಾರಿ ತೆಗೆದುಕೊಳ್ಳುತ್ತಿದೆ, ಬೌಲಿಂಗ್ ವಿಭಾಗದಲ್ಲಿ ಆರಂಭಿಕ ಓವರ್ಗಳಿಂದಲೇ ವಿಕೆಟ್ ಕಿತ್ತು ಎದುರಾಳಿ ಮೇಲೆ ಒತ್ತಡ ಹಾಕಲಾಗುತ್ತಿದೆ, ಡೆತ್ ಓವರ್ಗಳಲ್ಲೂ ನಿಯಂತ್ರಿತ ಬೌಲಿಂಗ್ ಕಾಣಿಸುತ್ತಿದೆ. ಈ ಎಲ್ಲಾ ಕಾರಣಗಳಿಂದಲೇ ಚಾಂಪಿಯನ್ ತಂಡ ಅನ್ನೋ ಭಾವನೆ ಮತ್ತೆ ಮೂಡುತ್ತಿದೆ. ಟೀಂ ಇಂಡಿಯಾದ ಮಾಜಿ ಸ್ಫೋಟಕ ಆರಂಭಿಕ ಆಟಗಾರ ವೀರೇಂದರ್ ಸೆಹ್ವಾಗ್ ಕೂಡ ಇದೇ ಮಾತನ್ನೇ ಹೇಳಿದ್ದಾರೆ. ಕ್ರಿಕ್ಬಜ್ನಲ್ಲಿ ಮಾತನಾಡಿದ ಅವರು, ಸಾಮಾನ್ಯವಾಗಿ ಟ್ರೋಫಿ ಗೆಲ್ಲುವ ತಂಡಗಳು ಅಗ್ರ 2 ಸ್ಥಾನಗಳಲ್ಲಿ ಮುಗಿಸುತ್ತವೆ. ಆರ್ಸಿಬಿ ಈಗ ಆಡುತ್ತಿರುವ ರೀತಿ ನೋಡಿದ್ರೆ ಈ ಬಾರಿಯೂ ಅವರೇ ಕಪ್ಪೆತ್ತುವ ಸಾಧ್ಯತೆ ಹೆಚ್ಚು ಕಾಣುತ್ತಿದೆ ಎಂದು ಹೇಳಿದ್ದಾರೆ. ಸೆಹ್ವಾಗ್ ಮಾತು ಈಗ ಆರ್ಸಿಬಿ ಅಭಿಮಾನಿಗಳಲ್ಲಿ ಭಾರೀ ಚರ್ಚೆಯಾಗುತ್ತಿದೆ. ಯಾಕಂದ್ರೆ ಕಳೆದ ಕೆಲವು ವರ್ಷಗಳಿಂದ ಆರ್ಸಿಬಿ ಉತ್ತಮ ಆರಂಭ ಮಾಡಿದ್ರೂ ಮಧ್ಯದಲ್ಲಿ ಲಯ ತಪ್ಪುತ್ತಿತ್ತು. ಆದರೆ ಈ ಬಾರಿ ಕಥೆ ಬೇರೆ. ಸೋತ ಪಂದ್ಯಗಳಲ್ಲೂ ತಂಡ ಹೋರಾಟ ಬಿಟ್ಟಿಲ್ಲ. ಆದರೆ ಸೆಹ್ವಾಗ್ ಒಂದಿಷ್ಟು ಎಚ್ಚರಿಕೆಯ ಮಾತನ್ನು ಹೇಳಿದ್ದಾರೆ. ಆರ್ಸಿಬಿಗೆ ಈ ಬಾರಿ ದೊಡ್ಡ ಸವಾಲಾಗಬಲ್ಲ ತಂಡ ಅಂದ್ರೆ ಅದು ಗುಜರಾತ್ ಟೈಟನ್ಸ್. ವಿಶೇಷವಾಗಿ ಗುಜರಾತ್ ತಂಡದ ಬೌಲಿಂಗ್ ಘಟಕ ಸಾಕಷ್ಟು ಬಲಿಷ್ಠವಾಗಿದೆ. ಪವರ್ ಪ್ಲೇಯಲ್ಲಿ ವಿಕೆಟ್ ಕಿತ್ತುಕೊಳ್ಳುವ ಸಾಮರ್ಥ್ಯ, ಮಧ್ಯ ಓವರ್ಗಳಲ್ಲಿ ರನ್ ನಿಯಂತ್ರಿಸುವ ಶಕ್ತಿ ಮತ್ತು ಕೊನೆಯ ಓವರ್ಗಳಲ್ಲಿ ಪಂದ್ಯ ತಿರುಗಿಸುವ ಬೌಲರ್ಗಳು ಅವರ ಬಳಿ ಇದ್ದಾರೆ. ಇದೇ ಕಾರಣಕ್ಕೆ ಪ್ಲೇಆಫ್ನಲ್ಲಿ ಆರ್ಸಿಬಿ ಮತ್ತು ಗುಜರಾತ್ ಮುಖಾಮುಖಿಯಾದರೆ ಅದೊಂದು ಹೈ ವೋಲ್ಟೇಜ್ ಕದನವಾಗಬಹುದು ಎನ್ನಲಾಗುತ್ತಿದೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಈ ಎರಡೂ ತಂಡಗಳ ಟಾಪ್ 3 ಬ್ಯಾಟ್ಸ್ಮನ್ಗಳು ನಿರಂತರವಾಗಿ ರನ್ ಗಳಿಸುತ್ತಿದ್ದಾರೆ. ಸಾಮಾನ್ಯವಾಗಿ ಐಪಿಎಲ್ನಲ್ಲಿ ಒಂದು ತಂಡ ಗೆಲ್ಲಬೇಕಂದ್ರೆ ಟಾಪ್ ಆರ್ಡರ್ ಫಾರ್ಮ್ ತುಂಬಾ ಮುಖ್ಯ. ಆರ್ಸಿಬಿಗೂ ಅದು ಈ ಬಾರಿ ದೊಡ್ಡ ಬಲವಾಗಿದೆ. ಆರಂಭದಲ್ಲೇ ವೇಗವಾಗಿ ರನ್ ಬರುತ್ತಿರೋದ್ರಿಂದ ಮಧ್ಯಮ ಕ್ರಮಾಂಕದ ಮೇಲೆ ಒತ್ತಡ ಕಡಿಮೆಯಾಗುತ್ತಿದೆ. ಅದೇ ರೀತಿ ಬೌಲರ್ಗಳಿಗೂ ದೊಡ್ಡ ಮೊತ್ತ ರಕ್ಷಿಸಲು ಆತ್ಮವಿಶ್ವಾಸ ಸಿಗುತ್ತದೆ. ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ 23 ರನ್ಗಳ ಭರ್ಜರಿ ಜಯ ಸಾಧಿಸಿದ ಬಳಿಕ ಆರ್ಸಿಬಿ ಅಧಿಕೃತವಾಗಿ ಪ್ಲೇಆಫ್ಗೆ ಪ್ರವೇಶಿಸಿತು. 13 ಪಂದ್ಯಗಳಲ್ಲಿ 9 ಗೆಲುವು ಮತ್ತು ಕೇವಲ 4 ಸೋಲುಗಳೊಂದಿಗೆ 18 ಅಂಕ ಗಳಿಸಿರುವ ಆರ್ಸಿಬಿ ಈ ಸೀಸನ್ನಲ್ಲಿ ಅತ್ಯಂತ ಸ್ಥಿರ ಪ್ರದರ್ಶನ ನೀಡಿದ ತಂಡಗಳಲ್ಲಿ ಒಂದಾಗಿದೆ. ಮುಖ್ಯವಾಗಿ ಕಠಿಣ ಪರಿಸ್ಥಿತಿಯಲ್ಲೂ ಪಂದ್ಯವನ್ನು ಕೈಚೆಲ್ಲದೆ ಕೊನೆಯವರೆಗೂ ಹೋರಾಡುತ್ತಿರುವುದು ತಂಡದ ಮನೋಭಾವವನ್ನು ತೋರಿಸುತ್ತದೆ. ಈಗ ದೊಡ್ಡ ಪ್ರಶ್ನೆ ಏನಂದ್ರೆ, ಆರ್ಸಿಬಿ ಮತ್ತೆ ಕಪ್ ಗೆಲ್ಲುತ್ತದೆಯಾ? ಈಗಿನ ಫಾರ್ಮ್ ನೋಡಿದ್ರೆ ಆರ್ಸಿಬಿಗೆ ಟ್ರೋಫಿ ಗೆಲ್ಲುವ ಸಾಧ್ಯತೆ ಸಾಕಷ್ಟು ಜಾಸ್ತಿ ಇದೆ ಅನ್ನೋದು ಸ್ಪಷ್ಟ. ಯಾಕಂದ್ರೆ ತಂಡದಲ್ಲಿ ಅನುಭವ ಮತ್ತು ಯುವ ಆಟಗಾರರ ಸಮತೋಲನ ಚೆನ್ನಾಗಿದೆ. ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ 3 ವಿಭಾಗಗಳಲ್ಲೂ ಸಮಾನ ಶಕ್ತಿ ಕಾಣಿಸುತ್ತಿದೆ. ಮುಖ್ಯವಾಗಿ ಕಳೆದ ಬಾರಿ ಟ್ರೋಫಿ ಗೆದ್ದ ಅನುಭವ ತಂಡಕ್ಕೆ ದೊಡ್ಡ ಆತ್ಮವಿಶ್ವಾಸ ಕೊಟ್ಟಿದೆ. ಮೊದಲು ಇದ್ದಂತೆ ಒತ್ತಡ ಬಂದರೆ ಕುಸಿಯುವ ಆರ್ಸಿಬಿ ಈಗ ಕಾಣಿಸುತ್ತಿಲ್ಲ. ಬದಲಾಗಿ ಒತ್ತಡದಲ್ಲೇ ಪಂದ್ಯ ಗೆಲ್ಲುವ ಗುಣ ಬಂದಿದೆ. ಅದಕ್ಕೆ ಹಲವಾರು ಮಾಜಿ ಕ್ರಿಕೆಟಿಗರು, ವಿಶ್ಲೇಷಕರು ಮತ್ತು ಅಭಿಮಾನಿಗಳು ಈ ಬಾರಿ ಕೂಡ ಆರ್ಸಿಬಿಯೇ ಕಪ್ ಅಂತ ಭವಿಷ್ಯ ನುಡಿಸುತ್ತಿದ್ದಾರೆ. ಆದರೆ ಐಪಿಎಲ್ ಅನ್ನೋದು ಕೊನೆಯ ಕ್ಷಣದವರೆಗೂ ಏನಾಗತ್ತೆ ಅನ್ನೋದು ಹೇಳೋಕೆ ಆಗೋದಿಲ್ಲ. ಒಂದು ಕೆಟ್ಟ ಪಂದ್ಯ ಸಂಪೂರ್ಣ ಲೆಕ್ಕಾಚಾರ ಬದಲಾಯಿಸಬಹುದು. ಆದರೂ ಈಗಿನ ಫಾರ್ಮ್, ತಂಡದ ಸಮತೋಲನ ಮತ್ತು ಆಟಗಾರರ ಆತ್ಮವಿಶ್ವಾಸ ನೋಡಿದ್ರೆ ಮತ್ತೊಮ್ಮೆ ಟ್ರೋಫಿ ಗೆಲ್ಲುವ ದಾರಿಯಲ್ಲಿ ಆರ್ಸಿಬಿ ಬಹಳ ಬಲವಾಗಿ ಸಾಗುತ್ತಿದೆ ಅನ್ನೋದ್ರಲ್ಲಿ ಅನುಮಾನವೇ ಇಲ್ಲ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.